ಬರದಲ್ಲಿ ಬಿಡೋ ಮಳೆಗೆ ಬೆಳೀತಕ್ಕಂಗೆ ಒಂದು ಶಾರ್ಟ್ ಟೈಮಲ್ಲಿ ಸಿನಿಮಾ ಮಾಡಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಯ್ತು? ಬಜೆಟ್ ಅಲ್ಲಿ ಕೊನೆಯಲ್ಲಿ ಕೂತಿದ್ದ ನೋಡಿ, ಅವ್ರಿಗೆ ಕೇಳಬೇಕು ಪ್ರಶ್ನೆ, ಪ್ರೊಡ್ಯೂಸರ್. ಅಲ್ಲ ಹೇಳಿ ಏನಾಗಿದೆ? ಯಾಕಂದರೆ 100 ದಿನಕ್ಕೂ ಹೆಚ್ಚು ಶೂಟಿಂಗ್ ಮಾಡಿದ್ದೀರಾ, ಎಕ್ಸ್ಟ್ರಾ ಕಾಲ್ ಶೀಟ್ಸ್ ಗೊತ್ತಿಲ್ಲ ನನಗೇನಂದರೆ, ಈಗ ನಿಮ್ಮನ್ನ ನಾನು ಮನೆಗೆ ಊಟಕ್ಕೆ ಕರೆದಂಗೆ ನಿಮ್ಮ ಮುಂದೆ ಬಾಳೆ ಎಲೆ ಹಾಕ್ತೇನೆ, ನಿಮಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಮಾತ್ರ ಎಲ್ಲರಿಗೂ ಹೇಳಿ ನಾವು ಯಾರೂ ಬಜೆಟ್ ನೋಡಿಲ್ಲ ಸರ್, ನಿಮಗೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ನೀವು ಕೂಡ ಒಂದು ಹೇಳಿದ್ರಿ, ಇದು ಸಿನಿಮಾಗೆ ಒಂದು ಅದರದೇ ಆದಂಥ ಒಂದು ವ್ಯಾಲ್ಯೂ ಮತ್ತು ಆ ಬಜೆಟ್ ಕ್ಲಾಸ್ ಆಗ್ತದೆ. ಅದಿದೆ ತಗೊಂಡೋಗಿ ನಾನು ಎಷ್ಟು ಸುರಿದ್ರು ಲಿಮಿಟ್ ಇದೆ, ಅದನ್ನ ಸುರಿಯೋಕ್ಕಾಗಲ್ಲ ಅಂತ. ಅದರಲ್ಲಿ ಯಾವ ಡಿಸ್ಕೌಂಟ್ ಮಾಡಿಲ್ಲ ಸರ್. ನಾರ್ಮಲಾಗಿ ಏನಾಗುತ್ತೆ, ಎರಡು ರೀತಿ ಇದೆ. ಇರೋ ಬಡ್ಜೆಟಲ್ಲೂ ಒಂದು ಹಿಡಿಯೋದು, ಬೇಡ ಇನ್ನೂ ಕಮ್ಮಿ ಮಾಡೋಣ, ಅದು ಬೇರೆ. ಅದು ಮಾಡಿಲ್ಲ ಸರ್. ಐ ಥಿಂಕ್ ದೇ ಆರ್ ಓಪನ್ ಹಾರ್ಟಲ್ಲಿ ಡನ್ ವಾಟ್ ಇಸ್ ನೀಡೆಡ್ ಫಾರ್ ಫಿಲ್ಮ್. ಆ್ಯಂಡ್ ತುಂಬ ನಮಗೆ ಯಾವತ್ತೂ ಒಂದು ದಿನ ಎಲ್ಲ ಸಿನಿಮಾದಲ್ಲೂ ಏನಾದ್ರು ಒಂದು ಕೊರತೆ ಇರುತ್ತೆ ಸರ್. ಅಂದರೆ ನಿರ್ಮಾಪಕರು ರಾಂಗ್ ಆಗಿದ್ದಾರೆ ಅಂತ ಏನಾದ್ರು ಒಂದು ಅಡಚಣೆ ಇರ್ಬೋದು, ಅಥವಾ ಬುಕ್ಕಿಂಗ್ ಆಗಿರೋದು ಯಾವುದೋ ವೆಹಿಕಲ್ ಬರ್ತಲೇ ಇರ್ಬೋದು, ಇನ್ನೊಂದೇನಾದ್ರು ಸೆಕ್ಟರ್ಗೆ ಏನೋ ಪ್ರಾಬ್ಲಮ್ ಇರ್ಬೋದು. ಬಟ್ ಐ ಡೋಂಟ್ ನೋ, ನಮಗೆ ಯಾವತ್ತೂ ನಾವು ಸೆಟ್ಟಿಗೆ ಹೋದಾಗೆಲ್ಲ ಎವ್ರಿ ಟೈಮ್ ಇಷ್ಟು ಯಾವುದೋ ದೊಡ್ಡ ಕಾರ್ನಿವಲ್ ಥರನೇ ಇರೋದು. ನಾವು ಐ ಥಿಂಕ್ ಭಾಳ ಕಮ್ಮಿ ಸೆಟ್ಗಳಲ್ಲಿ ನಾವೊಂದು 300, 400, 500 ಮೆಂಬರ್ಸ್ ಅಂತ ಇದ್ದಿದ್ದು ಭಾಳ ಕಮ್ಮಿ ಸೆಟ್. ಎಲ್ಲ ಸೆಟ್ಟಲ್ಲೂ 1000, 1500, 2000 ಜನ, ಅಷ್ಟು ದೊಡ್ಡ ಸೆಟ್ಗಳು. ಐ ಥಿಂಕ್ they have done a wonderful job as a production house, and I really appreciate Satyajyoti Films for everything they have provided us. Thank you, Shiv sir. Thank you so much.